ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಶಲ ಗೃಹಿಣಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ನಾನಿವತ್ತು ಮನೇಲೇ 5 ನಿಮಿಷದಲ್ಲಿ ಹೆಲ್ದಿಯಾಗಿರುವಂತಹ ಒಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ಕುಡಿಯೋದ್ರಿಂದ ಎನರ್ಜಿ ಕೂಡ ಸಿಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಸೊ ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಫ್ರೆಂಡ್ಸ್, ಬನ್ನಿ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಫಸ್ಟ್ ನಾನಿಲ್ಲಿ ಹಸಿ ದ್ರಾಕ್ಷಿನ ತೊಗೊಂಡಿದ್ದೀನಿ. ಹಸಿ ದ್ರಾಕ್ಷಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ, ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು 1 ಗ್ಲಾಸ್ ಕಾಯಿಸಿ ಆರಿಸಿರುವಂತಹ ಹಸು ಹಾಲು, ಮತ್ತು ನೆನೆಸಿರೋಂತಹ 1 ಸ್ಪೂನ್ ಸಬ್ಜಾ ಬೀಜ, 1 ಬಾಳೆಹಣ್ಣು, ಮತ್ತು 5 ನೆನೆಸಿ ಸಿಪ್ಪೆ ತೆಗೆದಿರೋ ಅಂಥ ಬಾದಾಮಿನ ತೊಗೊಂಡಿದ್ದೀನಿ, ಮತ್ತು 4 ಗೋಡಂಬಿನ ತೊಗೊಂಡಿದ್ದೀನಿ, ಮತ್ತು 2 ಬೀಜ ತೆಗೆದುಬಿಟ್ಟು 2 ಖರ್ಜೂರನ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಸಬ್ಜಾ ಬೀಜನ ಹಾಗೆಯೇ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಅದನ್ನು ಒಂದು 10 ರಿಂದ 15 ನಿಮಿಷ ನೆನೆಸ್ಬಿಟ್ಟು ಆಮೇಲಿಂದ ನಾವು ಉಪಯೋಗಿಸ್ಬೇಕು. ಫಸ್ಟು ನಾನು ಮಿಕ್ಸಿ ಜಾರ್ಗೆ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮತ್ತು ಹಾಲು, ಬಾಳೆಹಣ್ಣು, ಖರ್ಜೂರ ಇಷ್ಟನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ಮು ಮತ್ತು ದ್ರಾಕ್ಷಿನ ಯೂಸ್ ಮಾಡೋದ್ರಿಂದ ಬಾಡಿಗೆ ಫ್ರೆಶ್ನೆಸ್ನ ಕೊಡುತ್ತೆ, ಮತ್ತು ಖರ್ಜೂರದಲ್ಲಿ ಐರನ್ ಅಂಶ ಇರೋದ್ರಿಂದ ಅದು ವೀಕ್ನೆಸ್ನ ಕಡಿಮೆ ಮಾಡುತ್ತೆ. ಗೋಡಂಬಿ ಮತ್ತು ಬಾದಾಮಿ ಹಾಕಿರೋದ್ರಿಂದ ಹೆಲ್ತ್ಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಮತ್ತು ತೂಕನ ಹೆಚ್ಚಿಸ್ಕೋಬೇಕು ಅಂತ ಇರ್ತಾರಲ್ಲ, ಸೊ ಅವ್ರಿಗೂ ಕೂಡ ಇದು ಸಹಾಯ ಆಗುತ್ತೆ. ನಾವು ಹಾಲನ್ನ ಹಾಕೋದ್ರಿಂದ ಹಾಲಿನಲ್ಲಿ ಕ್ಯಾಲ್ಸಿಯಂ ಕೂಡ ಇರ್ತದೆ, ಮತ್ತು ಸಬ್ಜಾನ ಸೇರಿಸೋದ್ರಿಂದ ಬಾಡಿ ತುಂಬ ಕೂಲಾಗಿರುತ್ತೆ ಈ ಬೇಸಿಗೆ ಟೈಮಲ್ಲಿ ಅಂತ ಹೇಳ್ಬೋದು. ಸೊ ನಾನಿವಾಗ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ನಾನು ಜಾಸ್ತಿ ಮಾಡೋದ್ರಿಂದ ಸ್ವೀಟ್ಸ್ ಹಾಕಾಗಲ್ಲ ಅಂತ ಅಂದ್ಬಿಟ್ಟು. ಶುಗರ್ ಇರೋರು ಸಕ್ಕರೆನ ಸ್ಕಿಪ್ ಮಾಡಿ ಆಮೇಲಿಂದ ನೀವು ಗ್ರೈಂಡ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ನಾನು ಸಬ್ಜಾನ ಗ್ರೈಂಡ್ ಮಾಡೋಕ್ಕಾಗ್ತಿಲ್ಲ. ಗ್ರೈಂಡ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಾನು ಸಬ್ಜಾನ ಸೇರಿಸ್ತಾ ಇದ್ದೀನಿ, ಯಾಕೆಂದರೆ ಸಬ್ಜಾನ ಗ್ರೈಂಡ್ ಮಾಡೋಕ್ಕೆ ಹಾಕೋ ಹಾಗಿಲ್ಲ. ಈ ಮಿಲ್ಕ್ ಶೇಕ್ನ ವರ್ಕೌಟ್ ಮಾಡೋರು ಇರ್ತಾರಲ್ಲ, ಅವರು ವರ್ಕೌಟ್ ಆದಮೇಲೆ ಕೂಡ ಈ ಥರ ಮಾಡಿಕೊಂಡು ಕುಡಿಬೋದು, ಮತ್ತು ಇದು ಒಂದು ಎನರ್ಜಿ ಬೂಸ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಬೆಳಗ್ಗೆ ಅಥವಾ ಸಂಜೆ ಟೈಮು ಮಾಡ್ಕೊಂಡು ಕುಡಿದ್ರೆ ಇನ್ನೂ ಬೆಟರು. ವಾರದಲ್ಲಿ ಎಷ್ಟು ಸಲ ಮಾಡ್ಕೊಂಡು ಕುಡಿಬೋದು ಅಂದರೆ, ವಾರದಲ್ಲಿ 2 ರಿಂದ 3 ಸಲ ಮಾತ್ರ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿಬೋದು. ಇದು ಹೈ ಪ್ರೋಟೀನ್ ಮಿಲ್ಕ್ ಶೇಕ್ ಆಗಿರೋದ್ರಿಂದ ರಾತ್ರಿ ಟೈಮು ಕುಡಿಯೋದು ಅಷ್ಟು ಸೂಕ್ತ ಅಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ತುಂಬಿದಾಗೆ ಫೀಲ್ ಆಗುತ್ತೆ, ಮತ್ತು ಹೊಟ್ಟೆ ಭಾರ ಆಗಿರೋ ಥರ ಆಗುತ್ತೆ. ಸೊ ಹಾಗಾಗಿ ನೈಟ್ ಹೊತ್ತು ಈ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿಯೋದನ್ನು ಸ್ಕಿಪ್ ಮಾಡಿ. ಇದನ್ನು ಜಾಸ್ತಿ ಗಟ್ಟಿಯಾಗಿ ಈ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಒಬ್ಬೊಬ್ಬರಿಗೆ ಡೈಜೆಷನ್ ಆಗದೇ ಕೂಡ ಇರ್ಬೋದು, ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಎಷ್ಟು ತೆಳುವಾಗುತ್ತೆ ಅಷ್ಟು ತೆಳುವಾಗಿ ಈ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು? ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.